ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ. ಫ್ರೆಂಡ್, ಕೆಡಿ ಮೂವಿ ಕರ್ನಾಟಕದ ಧೂಳಿದಲ್ಲಿ ನಿರ್ಮಾಣ ಆಗಿರುವಂತಹ ಕೆಡಿ ಚಿತ್ರ ಫ್ರೆಂಡ್ ಬಿಡುಗಡೆಯಾಗಿ ರಾಜ್ಯಾದ್ಯಂತ 5ನೇ ದಿನ ಅಂತ ಪ್ರದರ್ಶನ ಕಾಣಿಸ್ತಾ ಇದೆ. ಭರ್ಜರಿಯಾಗಿ ಪ್ರದರ್ಶನ ಕಾಣಿಸ್ತಾ ಇದೆ ಫ್ರೆಂಡ್. ಎಲ್ಲ ಕಡೆನೂ ಹೌಸ್ಫುಲ್ ಪ್ರದರ್ಶನ, ಅದರಲ್ಲೂ ಭಾನುವಾರ ಅಂತೂ ಫುಲ್ ಹೌಸ್ಫುಲ್ ಪ್ರದರ್ಶನ ಕಾಣಿಸ್ತಾ ಇದ್ದಾರೆ ಹೇಳ್ಬೋದು ಫ್ರೆಂಡ್. ಇದು ನಮ್ಮ ಕರ್ನಾಟಕದಲ್ಲಿ ಮಾತ್ರ ರಿಲೀಸ್ ಆಗಿದೆ, ನೆಕ್ಸ್ಟು ಹೊರಗಡೆ ಬಿಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಈಗ ಓಪನಿಂಗ್ ಪಡೆದಂತಹ ಕೆಡಿ ಚಿತ್ರ ಪ್ರೇಮ್ ನಿರ್ದೇಶನ ಮಾಡಿರುವಂಥ ಚಿತ್ರ. ಅರ್ಜುನ್ ಜನ್ಯ ಮ್ಯೂಸಿಕ್ ಅಂತೂ ತುಂಬ ಚೆನ್ನಾಗಿದೆ. ಮತ್ತು ಧ್ರುವ ಸರ್ಜಾ ನಟನೆಯೂ ಸಹ ಅದ್ಭುತವಾಗಿದೆ. ಮತ್ತು ಧ್ರುವ ಸರ್ಜಾ ಮೊದಲಿಗೆ ಲಾಂಗ್ ಹಿಡಿದಿರೋ ಸ್ಟೈಲು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ರಕ್ತ ಚರಿತ್ರೆ ಅಂತಲೇ ಹೇಳ್ಬೋದು. ಬಟ್ 1980 ದಶಕದಲ್ಲಿ ನಡೆಯುವಂಥ ಒಂದು ಕತೆ ಇದಾಗಿರುತ್ತೆ. ಕುಸ್ತಿಪಟುನಲ್ಲಿ ಇರುವಂತಹ ಸಂಜಯ್ ದತ್ತು ಅಲ್ಲಿಂದ ಕವರಾಗಿ ಭೂಗತ ರೋಗದಲ್ಲಿ ಕರ್ಕೊಂಡು ಹೋಗುವಂಥ ಚಿತ್ರಕಥೆ ಸಾಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್. ಮತ್ತು ಮೊದಲಿಗೆ ಇಲ್ಲಿ ಹೀರೋ ಮತ್ತು ಹೀರೋಯಿನ್ನು ಇವರ ಪ್ರೇಮ ಕಥೆ ಸ್ಪೀಡಾಗಿ ನಡ್ಕೊಂಡು ಅಲ್ಲಿ ಡೈಲಾಗ್ ಡೆಲಿವರಿಗಳು ತುಂಬ ಚೆನ್ನಾಗಿದ್ದಾವೆ ಅಂತಲೇ ಹೇಳ್ಬೋದು ಫ್ರೆಂಡ್. ಈಗ 5 ದಿನದಂಥ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡೋದಾದರೆ ಈಗ 4 ದಿನ ಆಗಿದೆ. 5ನೇ ದಿನ ಈಗ ರನ್ನಿಂಗಲ್ಲಿ ಇರೋದ್ರಿಂದ ಇದು ಹೇಳೋಕ್ಕೆ ಆಗಲ್ಲ. ಈಗ ಸದ್ಯಕ್ಕೆ 4 ದಿವಸದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಟೋಟಲು 17 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಬರ್ತಾಯಿದೆ. ನೆಟ್ಸ್ ಪ್ರಕಾರ ಇದು 17 ಕೋಟಿ ಕಲೆಕ್ಷನ್ ಆಗಿದೆ. ನೆಟ್ಟು ಅಂದರೆ ಡೈರೆಕ್ಟಾಗಿ ನೆಟ್ ಕಲೆಕ್ಷನ್ ಇದು ನಿನ್ನೆ ಒಂದೇ ದಿವಸನೇ ಸುಮಾರು 6 ಕೋಟಿ ಕಲೆಕ್ಷನ್ ಮಾಡಿ 6.5 ಕೋಟಿ ಕೋರ್ಸ್ ಕಲೆಕ್ಷನ್ ಮಾಡಿದೆ ಇದು ಚಿತ್ರ. 4 ದಿವಸ ಭಾನುವಾರ ಇನ್ನೇನು 4 ಕೋಟಿ ಕಲೆಕ್ಷನ್ ಮಾಡಿದೆ. ಟೋಟಲ್ ಇದು ಎಲ್ಲ ನೆಟ್ ಕಲೆಕ್ಷನ್ ಇದು 4,67,00,000 ನೆಟ್ ಕಲೆಕ್ಷನ್ ಎಲ್ಲ ಕಳೆದು ಸಹ ಇವರಿಗೆ 4,67,00,000 ಇಲ್ಲಿ ಇವರಿಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಟೋಟಲ್ ವೈಸ್ ಈಗ ಸದ್ಯಕ್ಕೆ ಏನು 4 ದಿವಸದ್ದು ನೆಟ್ ಕಲೆಕ್ಷನ್ನು 13,72,00,000 ರೂಪಾಯಿ ಈಗ ಕಲೆಕ್ಷನ್ ಆಗಿದೆ. ಧ್ರುವ ಸರ್ಜಾ ಅವರ ನಟನೆ ಆದಂತಹ ಚಿತ್ರ 4ನೇ ದಿವಸಕ್ಕೆ 13,72,00,000 ಕಲೆಕ್ಷನ್ ಮಾಡಿದೆ. ನೆಟ್ ಕಲೆಕ್ಷನ್ ಮಾತ್ರ ನಿಮ್ಗೆ ತಿಳಿಸ್ತಿದೆ. ಅವರೇಜ್ ಕಲೆಕ್ಷನ್ ಇದು ಆಲ್ಮೋಸ್ಟು 16 ಕೋಟಿ 17 ಕೋಟಿ ಕವರೇಜ್ ಇದು ತಾಂಡಿದೆ ಅಂತಲೇ ಹೇಳ್ಬೋದು ಫ್ರೆಂಡ್. ಇಷ್ಟು ನಿಮಗೆ ವಿಷಯ ತಿಳಿಸ್ತೀನಿ. 4ನೇ ದಿವಸದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಇಷ್ಟು ಕಲೆಕ್ಷನ್ ಆಗಿದೆ ಧ್ರುವ ಸರ್ಜಾದವರು. ಇನ್ನೂ ನೋಡುವಂಥವ್ರು ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಈ ರಜೆ ಇರೋದ್ರಿಂದ ಪ್ರೇಕ್ಷಕರನ್ನ ಸೆಳೀತಾ ಇದೆ ಅಂತಲೇ ಹೇಳ್ಬೋದು. ಚಿತ್ರ ತುಂಬ ಹಳೆ ಒಂದು ಬೆಂಗಳೂರು ಹಳೆ ಕಥೆನ ಇಲ್ಲಿ ಯಾವ ಥರ ಸೃಷ್ಟಿ ಮಾಡಿದ್ದಾರೆ ಅನ್ನೋದು ಇಲ್ಲಿ ತುಂಬ ಪ್ರೇಮ್ ಅವರು ಟ್ಯಾಲೆಂಟಲ್ಲಿ ಇಲ್ಲಿ ನಡೆದಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ 80 ದಶಕದಲ್ಲಿ ಯಾವ ರೀತಿ ಬೆಂಗಳೂರು ಇತ್ತೋ, ಯಾವ ರೀತಿ ಇತ್ತು, ಡ್ರೆಸ್ ಯಾವ ರೀತಿ ಇತ್ತು, ತುಂಬ ಚೆನ್ನಾಗಿ ಇದರಲ್ಲಿ ಹ್ಯಾಂಡಲ್ ಮಾಡಿದ್ದಾರೆ ಪ್ರೇಮ್ ಅಂತಲೇ ಹೇಳ್ಬೋದು. ತಾಳಗಣದಲ್ಲಿ ದೊಡ್ಡ ತಾಳಗಣವೇ ಇದೆ. ಸುದೀಪ್ ತಾಳ ಬೈರೋನ ಆಗಿಬಿಡ್ತಾನೆ. ತುಂಬವಾಗಿ ಕಲೆಕ್ಷನ್ ಬರ್ತಾಯಿದೆ ಫ್ರೆಂಡ್. ಈಗ ಶಕ್ತಿ 2ನೇ ಭಾಗನೂ ಸಹ ಇದು ರನ್ನಿಂಗ್ ಮಾಡೋಕ್ಕೆ ನಡೀತಾ ಇದೆ. ಈ ಸದ್ಯದಲ್ಲಿ 1 ವರ್ಷದೊಳಗೆ ಇದು ನಾವು 2ನೇ ಭಾಗ ಬಿಡ್ತೀವಿ ಅಂತಲೂ ಸಹ ತಿಳಿಸ್ತಾ ಇದ್ದಾರೆ. ಜಾಸ್ತಿ ಟೈಮ್ ತಗೊಳ್ಳೋ, ಒಂದೇ 1 ವರ್ಷದೊಳಗೆ ನಾವು 2ನೇ ಭಾಗ ತಿಳಿಸ್ತೀವಿ ಅಂತ. ಈಗ ಬಾಕ್ಸ್ ಆಫೀಸ್ ಕಲೆಕ್ಷನ್ನ 4ನೇ ದಿವಸದ್ದು ನೋಡಿದ್ರು. ಈಗ ನೆಕ್ಸ್ಟು 5ನೇ ದಿವಸದ್ದು ಇದು ನಾಳೆ ಎಲ್ಲ ಕವರೇಜ್ ಮೇಲೆ ನೋಡ್ಬೋದು ಫ್ರೆಂಡ್. ಟೋಟಲ್ ಅವರೇಜು ಇದು ಅಂತಂದರೆ ಒಂದು 40ರಿಂದ 50 ಕೋಟಿ ಕಲೆಕ್ಷನ್ ಮಾಡ್ಬೋದು ಅನ್ನೋದು ನಮ್ಮ ಅಭಿಪ್ರಾಯ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.